The real deal. Kannada language. ನೂರಾರು ವರ್ಷಗಳಿಂದ ಅನ್ಯಜನರು ಯೋಹಾನ 4:23 ಹೇಳಿರುವಂತೆ ದೇವರನ್ನು ಆತ್ಮ ಮತ್ತು ಸತ್ಯದಲ್ಲಿ ಆರಾಧಿಸಿಲ್ಲ. ಅದು ಹೀಗೆ ಹೇಳುತ್ತದೆ, ಆದರೆ ನಿಜವಾದ ಆರಾಧಕರು ತಂದೆಯನ್ನು ಆತ್ಮ ಮತ್ತು ಸತ್ಯದಲ್ಲಿ ಆರಾಧಿಸುವ ಸಮಯ ಬರುತ್ತದೆ, ಮತ್ತು ಈಗ ಬಂದಿದೆ, ಏಕೆಂದರೆ ತಂದೆಯು ತನ್ನನ್ನು ಆರಾಧಿಸಲು ಅಂತಹವರನ್ನು ಹುಡುಕುತ್ತಿದ್ದಾನೆ. ನಿಜವಾದ ಆರಾಧಕರು ನಿಜವಾದ ಕ್ರೈಸ್ತರು, ಮತ್ತು ನೀವು ಈ ಸಮಯದಲ್ಲಿ ಅಲ್ಲ, ಆದರೆ ಭವಿಷ್ಯದಲ್ಲಿ ನೀವು ಇರುತ್ತೀರಿ ಎಂದು ನೀವು ಅರ್ಥಮಾಡಿಕೊಳ್ಳಬೇಕು. ಅನ್ಯಜನಾಂಗದ ಕ್ರೈಸ್ತರು ಮತ್ತು ಸಂತರು ಆತ್ಮ ನೀತಿವಂತ ವಿಶ್ವಾಸಿಗಳಾಗಿದ್ದಾಗ ಅವರಿಗೆ ಒಂದು ದುರಂತ ಸಂಭವಿಸಿದೆ. ದೈಹಿಕ ನೀತಿವಂತರಾಗಿದ್ದ ಇತರ ತಥಾಕಥಿತ ವಿಶ್ವಾಸಿಗಳಿಂದ ಅವರು ಕೊಲ್ಲಲ್ಪಟ್ಟರು. ನೂರಾರು ವರ್ಷಗಳ ಹಿಂದೆ ಎಲ್ಲರೂ ಇಂದು ತಮ್ಮನ್ನು ತಾವು ಕರೆದುಕೊಳ್ಳುವಂತೆಯೇ ತಮ್ಮನ್ನು ತಾವು ಕ್ರಿಶ್ಚಿಯನ್ನರು ಎಂದು ಕರೆದುಕೊಳ್ಳುತ್ತಿದ್ದರು. ಹೊಸ ಒಡಂಬಡಿಕೆಯ ಬಗ್ಗೆ ನಿಮಗೆ ಸತ್ಯವನ್ನು ನೀಡಬಲ್ಲವರು ನಿಜವಾದ ಕ್ರೈಸ್ತರು ಮಾತ್ರ, ಏಕೆಂದರೆ ಅವರಲ್ಲಿ ಸತ್ಯದ ಆತ್ಮವಿದೆ. ದೇವರು ಒಂದು ಆದೇಶವನ್ನು ಹೊಂದಿದ್ದಾನೆ, ದೇವರು ಯೇಸುವಿಗೆ ಮತ್ತು ಯೇಸು ಶಿಷ್ಯರಿಗೆ. ಸತ್ಯ ಮತ್ತು ರಹಸ್ಯವು ಶಿಷ್ಯರಿಗೆ ಬಹಿರಂಗವಾಯಿತು. ಮಾರ್ಕ 4:11 ವ್ಯವಕಲನ 12. ಆತನು ಅವರಿಗೆ, ದೇವರ ರಾಜ್ಯದ ರಹಸ್ಯವನ್ನು ತಿಳಿದುಕೊಳ್ಳುವ ಭಾಗ್ಯವು ನಿಮಗೆ ಕೊಡಲ್ಪಟ್ಟಿದೆ, ಆದರೆ ಹೊರಗಿನವರಿಗೆ ಎಲ್ಲವೂ ದೃಷ್ಟಾಂತಗಳಲ್ಲಿ ಬರುತ್ತದೆ. 12 ಹೀಗೆ ಮಾಡುವುದರಿಂದ ಅವರು ನೋಡುತ್ತಾ ನೋಡುತ್ತಾರೆ, ಆದರೆ ಗ್ರಹಿಸುವುದಿಲ್ಲ, ಮತ್ತು ಕೇಳುತ್ತಾ ಕೇಳುತ್ತಾ ಅರ್ಥಮಾಡಿಕೊಳ್ಳುವುದಿಲ್ಲ. ಲೂಕ 8:9-10. ಆಗ ಆತನ ಶಿಷ್ಯರು ಆತನನ್ನು ಕೇಳಿದರು, ಈ ದೃಷ್ಟಾಂತದ ಅರ್ಥವೇನು? 10 ಆತನು ಹೇಳಿದನು, ದೇವರ ರಾಜ್ಯದ ರಹಸ್ಯಗಳನ್ನು ತಿಳಿದುಕೊಳ್ಳುವ ಭಾಗ್ಯವು ನಿಮಗೆ ಕೊಡಲ್ಪಟ್ಟಿದೆ, ಆದರೆ ಉಳಿದವರಿಗೆ ದೃಷ್ಟಾಂತಗಳಲ್ಲಿ ಕೊಡಲ್ಪಟ್ಟಿದೆ, ಏಕೆಂದರೆ ಅವರು ನೋಡುತ್ತಾ ನೋಡುವುದಿಲ್ಲ ಮತ್ತು ಕೇಳಿ ಅರ್ಥಮಾಡಿಕೊಳ್ಳುವುದಿಲ್ಲ. ಶಿಷ್ಯರನ್ನು ಮೊದಲು ಅಪೊಸ್ತಲರ ಕೃತ್ಯಗಳು 11:26 ಕ್ರೈಸ್ತರು ಎಂದು ಕರೆಯಲಾಯಿತು. ಕ್ರೈಸ್ತರು ಪವಿತ್ರೀಕರಣ ಪ್ರಕ್ರಿಯೆಯ ಮೂಲಕ ಹೋಗುತ್ತಾರೆ ಮತ್ತು ಸಂತರಾಗುತ್ತಾರೆ. ಆದ್ದರಿಂದ ಕ್ರೈಸ್ತರು ಮತ್ತು ಸಂತರು ವಿಶ್ವಾಸಿಗಳಿಗೆ ಕಲಿಸುತ್ತಾರೆ, ಸತ್ಯದ ಆತ್ಮದ ಅಭಿವ್ಯಕ್ತಿಯೊಂದಿಗೆ ಪವಿತ್ರಾತ್ಮದಿಂದ ದೀಕ್ಷಾಸ್ನಾನ ಪಡೆಯದವರು. ನಂಬುವವರು ನಿಜವಾದ ಕ್ರೈಸ್ತರು ಅಥವಾ ಸಂತರಿಂದ ಸತ್ಯವನ್ನು ಕೇಳಬೇಕು. ರೋಮಾಪುರ 8:8. ಆದಕಾರಣ ಶರೀರಭಾವವುಳ್ಳವರು ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ. 1 ಕೊರಿಂಥ 15:44. ಪ್ರಾಕೃತ ದೇಹ ಬಿತ್ತಲ್ಪಡುತ್ತದೆ, ಆತ್ಮಿಕ ದೇಹವಾಗಿ ಎಬ್ಬಿಸಲ್ಪಡುತ್ತದೆ. ಪ್ರಾಕೃತ ದೇಹವಿದೆ ಮತ್ತು ಆತ್ಮಿಕ ದೇಹವೂ ಇದೆ. ಎಫೆಸ 1:13. ನೀವು ಸತ್ಯದ ವಾಕ್ಯವನ್ನು, ಅಂದರೆ ನಿಮ್ಮ ರಕ್ಷಣೆಯ ಸುವಾರ್ತೆಯನ್ನು ಕೇಳಿದ ನಂತರ ಆತನಲ್ಲಿ ನಂಬಿಕೆ ಇಟ್ಟಿದ್ದೀರಿ. ಆತನಲ್ಲಿ ನಂಬಿಕೆ ಇಟ್ಟ ನಂತರ ವಾಗ್ದಾನದ ಪವಿತ್ರಾತ್ಮದಿಂದ ಮುದ್ರೆ ಹಾಕಲ್ಪಟ್ಟಿದ್ದೀರಿ. ಸತ್ಯವನ್ನು ಬೋಧಿಸಲು ನೀವು ಸತ್ಯದ ಆತ್ಮವನ್ನು ಹೊಂದಿರಬೇಕು. ನಿಜವಾದ ಕ್ರೈಸ್ತರು ಮತ್ತು ಸಂತರು ಮಾತ್ರ ಅವರಲ್ಲಿ ಸತ್ಯದ ಆತ್ಮವನ್ನು ಹೊಂದಿದ್ದಾರೆ. ಯೋಹಾನ 16:13. ಆದಾಗ್ಯೂ ಸತ್ಯದ ಆತ್ಮನಾದ ಆತನು ಬಂದಾಗ ಆತನು ನಿಮ್ಮನ್ನು ಎಲ್ಲಾ ಸತ್ಯಕ್ಕೆ ಕರೆದೊಯ್ಯುತ್ತಾನೆ, ಏಕೆಂದರೆ ಆತನು ತನ್ನ ಸ್ವಂತ ಅಧಿಕಾರದಿಂದ ಮಾತನಾಡುವುದಿಲ್ಲ, ಆದರೆ ಆತನು ಕೇಳುವುದನ್ನು ಆತನು ಮಾತನಾಡುತ್ತಾನೆ, ಮತ್ತು ಆತನು ನಿಮಗೆ ಮುಂಬರುವ ವಿಷಯಗಳನ್ನು ಹೇಳುವನು. ನಿಜವಾದ ಕ್ರೈಸ್ತರು ಮತ್ತು ಸಂತರನ್ನು ಕೊಂದವರನ್ನು ದೇವರು ನೋಡಿಕೊಳ್ಳುತ್ತಾನೆ. ನನ್ನ ಗಮನವು ನಿಮ್ಮನ್ನು ಸಂತರಾಗಲು ಸಿದ್ಧಪಡಿಸುವುದರ ಮೇಲೆ. ಮತ್ತು ನೀವು ಸಂತರಾಗುವ ಮೊದಲು ನೀವು ಮೊದಲು ನಿಜವಾದ ಕ್ರೈಸ್ತರಾಗಬೇಕು. ನಿಜವಾದ ಕ್ರೈಸ್ತನು ಪವಿತ್ರಾತ್ಮದಿಂದ ತುಂಬಿರುತ್ತಾನೆ ಮತ್ತು ಇತರ ಭಾಷೆಗಳಲ್ಲಿ ಮಾತನಾಡುತ್ತಾನೆ. ಇದನ್ನು ಅಪೊಸ್ತಲರ ಕೃತ್ಯಗಳು 2:4 ಹೇಳಲಾಗಿದೆ. ನಿಜವಾದ ಕ್ರೈಸ್ತರನ್ನು ಕೊಲ್ಲುವಲ್ಲಿ ತೊಡಗಿರುವವರು ತಮ್ಮನ್ನು ಕ್ರೈಸ್ತರು ಎಂದು ಕರೆದುಕೊಳ್ಳುವುದು ವಿಪರ್ಯಾಸ. ನೂರಾರು ವರ್ಷಗಳ ಹಿಂದೆ ಎಲ್ಲಾ ನಿಜವಾದ ಕ್ರೈಸ್ತರ ಹತ್ಯೆಯ ನಂತರ ಒಬ್ಬ ನಿಜವಾದ ಕ್ರೈಸ್ತನೂ ಇರಲಿಲ್ಲ. ನೀವು ನಿಮ್ಮನ್ನು ಕ್ರಿಶ್ಚಿಯನ್ ಎಂದು ಕರೆದುಕೊಳ್ಳುವುದರಿಂದ ನೀವು ಒಬ್ಬರಾಗುವುದಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ದೇವರು ನೀಡಿರುವ ವ್ಯಾಖ್ಯಾನವನ್ನು ನೀವು ಪೂರೈಸಬೇಕು. ಅನ್ಯಜನಾಂಗದ ವಿಶ್ವಾಸಿಗಳಿಗೆ ಏನಾಯಿತು ಎಂಬುದರ ದುರಂತವನ್ನು ಅರ್ಥಮಾಡಿಕೊಳ್ಳುವುದು ಸಾಮಾನ್ಯ ಜ್ಞಾನವನ್ನು ಬಳಸುವುದಾಗಿದೆ. ದೈಹಿಕವಾಗಿ ನೀತಿವಂತ ವಿಶ್ವಾಸಿಗಳು ಹಣ, ಶಕ್ತಿ ಮತ್ತು ನಿಯಂತ್ರಣದಿಂದ ಆಧ್ಯಾತ್ಮಿಕವಾಗಿ ನೀತಿವಂತ ವಿಶ್ವಾಸಿಗಳನ್ನು ನಿಯಂತ್ರಿಸಲು ಬಯಸಿದ್ದರು. ಅವರನ್ನು ನಿಯಂತ್ರಿಸಲು ಅವರಿಗೆ ಸಾಧ್ಯವಾದ ಏಕೈಕ ಮಾರ್ಗವೆಂದರೆ ಅವರನ್ನು ಕೊಲ್ಲುವುದು. ಅವರಲ್ಲಿ ಸತ್ಯದ ಆತ್ಮವಿರುವುದರಿಂದ ಅವರು ದೇವರ ವಾಕ್ಯದಲ್ಲಿರುವ ಸತ್ಯವನ್ನು ಬದಲಾಯಿಸುವ ಬದಲು ಸಾಯುತ್ತಾರೆ. ಯೋಹಾನ 14:17. ಸತ್ಯದ ಆತ್ಮ ಲೋಕವು ಅವನನ್ನು ಸ್ವೀಕರಿಸಲು ಸಾಧ್ಯವಿಲ್ಲ, ಏಕೆಂದರೆ ಅದು ಅವನನ್ನು ನೋಡುವುದಿಲ್ಲ ಅಥವಾ ಅವನನ್ನು ತಿಳಿದುಕೊಳ್ಳುವುದಿಲ್ಲ, ಆದರೆ ನೀವು ಅವನನ್ನು ತಿಳಿದಿದ್ದೀರಿ, ಏಕೆಂದರೆ ಅವನು ನಿಮ್ಮೊಂದಿಗೆ ವಾಸಿಸುತ್ತಾನೆ ಮತ್ತು ನಿಮ್ಮಲ್ಲಿ ಇರುವನು. ಮುಂದೆ ಭಕ್ತರ ಮೇಲೆ ಪರಿಣಾಮ ಬೀರಿದ ಸಂಗತಿಯೇನು? ಪಂಗಡ. ಯಾರಾದರೂ ತಮ್ಮ ಸ್ವಂತ ಅಭಿಪ್ರಾಯದ ಆಧಾರದ ಮೇಲೆ ಪಂಗಡವನ್ನು ಪ್ರಾರಂಭಿಸಬಹುದು. ಅದಕ್ಕಾಗಿಯೇ ಅನೇಕರು ಧರ್ಮವನ್ನು ಅಭಿಪ್ರಾಯ ಎಂದು ಕರೆಯುತ್ತಾರೆ. ಅದು ಸ್ವಲ್ಪ ಸತ್ಯವನ್ನು ಆಧರಿಸಿರಬಹುದು ಅಥವಾ ಸತ್ಯವೇ ಇಲ್ಲದಿರಬಹುದು. ಪ್ರಶ್ನೆ: ನೂರಾರು ವರ್ಷಗಳ ನಂತರ ಸತ್ಯವಿಲ್ಲದೆ ಪ್ರಾರಂಭವಾದಾಗ ಯಾವುದೇ ಪಂಗಡವು ಈಗ ಸತ್ಯವನ್ನು ತಿಳಿದುಕೊಳ್ಳಬೇಕೆಂದು ನೀವು ಹೇಗೆ ನಿರೀಕ್ಷಿಸುತ್ತೀರಿ?
ಒಂದು ಪಂಗಡವು ಅಸ್ತಿತ್ವದಲ್ಲಿದೆ, ಅದರ ಸುಳ್ಳು ನಿರೂಪಣೆಗಳನ್ನು ಅದು ಸಂಪ್ರದಾಯವಾಗುವ ಹಂತಕ್ಕೆ ಕಲಿಸುವುದರಿಂದ ಅದು ನಿಜವಾಗುವುದಿಲ್ಲ. ಮತ್ತಾಯ 28:19 ವ್ಯವಕಲನ 20 ಕ್ರಿಶ್ಚಿಯನ್ನರ ವ್ಯಾಖ್ಯಾನ ಎಂದು ಯಾವುದೇ ಪಂಗಡಕ್ಕೆ ತಿಳಿದಿರಲಿಲ್ಲವೇ? ಅಥವಾ ಯೋಹಾನ 3:5 ಮಾರ್ಕ 16:16 ವ್ಯವಕಲನ 18 ಅಪೊಸ್ತಲರ ಕೃತ್ಯಗಳು 2:4 ಅಥವಾ ಯೋಹಾನ 3:16 ಕ್ರೈಸ್ತನು ಏನೆಂದು ವ್ಯಾಖ್ಯಾನಿಸುತ್ತವೆಯೇ? ಈ ಪ್ರತಿಯೊಂದು ಶಾಸ್ತ್ರವು ಕ್ರಿಸ್ತನ ಆತ್ಮ, ದೇವರ ಆತ್ಮ ಮತ್ತು ಸತ್ಯದ ಆತ್ಮದ ಬಗ್ಗೆ ಮಾತನಾಡುತ್ತದೆ. ಮನುಷ್ಯನು ಎಷ್ಟೇ ಬುದ್ಧಿವಂತನೆಂದು ಭಾವಿಸಿದರೂ ಅವನು ದೇವರ ವಾಕ್ಯದಲ್ಲಿರುವ ಆಧ್ಯಾತ್ಮಿಕ ಸತ್ಯವನ್ನು ಗ್ರಹಿಸಲು ಸಾಧ್ಯವಾಗಿಲ್ಲ. 1 ಕೊರಿಂಥ 2:14 ಆದರೆ ನೈಸರ್ಗಿಕ ಮನುಷ್ಯನು ದೇವರ ಆತ್ಮದ ವಿಷಯಗಳನ್ನು ಸ್ವೀಕರಿಸುವುದಿಲ್ಲ, ಏಕೆಂದರೆ ಅವು ಅವನಿಗೆ ಮೂರ್ಖತನ, ಮತ್ತು ಅವುಗಳನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ, ಏಕೆಂದರೆ ಅವು ಆಧ್ಯಾತ್ಮಿಕವಾಗಿ ವಿವೇಚಿಸಲ್ಪಡುತ್ತವೆ. ಸಭೆಯ ಮುಂದೆ ನಿಂತು ತನ್ನನ್ನು ತಾನು ಕ್ರಿಶ್ಚಿಯನ್ ಮತ್ತು ಸಭೆಯ ಕ್ರಿಶ್ಚಿಯನ್ನರು ಎಂದು ಕರೆದುಕೊಳ್ಳುವ ಪಾದ್ರಿ ಅಥವಾ ನಾಯಕನಿಗೆ ಹೊಸ ಒಡಂಬಡಿಕೆ ತಿಳಿದಿಲ್ಲ ಮತ್ತು ದೇವರ ರಾಜ್ಯ ಏನೆಂದು ತಿಳಿದಿಲ್ಲ. ಪವಿತ್ರಾತ್ಮದಿಂದ ದೀಕ್ಷಾಸ್ನಾನ ಪಡೆದ ನಂತರ ಕ್ರಿಶ್ಚಿಯನ್ನರು ಎಂದು ಕರೆಯಲ್ಪಡುವ ಶಿಷ್ಯರೊಂದಿಗೆ ನೀವು ನಿಮ್ಮನ್ನು ಏಕೆ ಹೋಲಿಸಬಾರದು? ಕಾಯ್ದೆಗಳು 11:26 ಅವರಿಗೆ ಯೇಸು ಸತ್ಯವನ್ನು ಕಲಿಸಿದನು, ಅವರು ಕ್ರಿಸ್ತನ ಆತ್ಮವನ್ನು ಪಡೆದರು. ಯೋಹಾನ 20:22 ಅವರು ಪವಿತ್ರಾತ್ಮದಿಂದ ದೀಕ್ಷಾಸ್ನಾನ ಪಡೆದಾಗ ದೇವರ ಆತ್ಮ ಮತ್ತು ಸತ್ಯದ ಆತ್ಮವನ್ನು ಪಡೆದರು. ಕಾಯ್ದೆಗಳು 2:4 ಮತ್ತು ನೀವು ಅನ್ಯಭಾಷೆಗಳಲ್ಲಿ ಮಾತನಾಡಬೇಕು. ಮಾರ್ಕ 16:17 ಕೃತ್ಯಗಳು 2:4 ಹೇಳುತ್ತದೆ, ಮತ್ತು ಅವರೆಲ್ಲರೂ ಪವಿತ್ರಾತ್ಮಭರಿತರಾಗಿ ಆತ್ಮನು ಅವರಿಗೆ ನುಡಿಯುವ ಶಕ್ತಿಯನ್ನು ಕೊಟ್ಟ ಪ್ರಕಾರ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡಲು ಪ್ರಾರಂಭಿಸಿದರು. ಪವಿತ್ರಾತ್ಮದಿಂದ ತುಂಬಲು ನಿಮಗೆ ಕ್ರಿಸ್ತನ ಆತ್ಮ, ದೇವರ ಆತ್ಮ ಮತ್ತು ಸತ್ಯದ ಆತ್ಮ ಬೇಕು. ನೀವು ಈಗ ಅನ್ಯಭಾಷೆಗಳಲ್ಲಿ ಮಾತನಾಡುವವರಿಗೆ ಸತ್ಯದ ಆತ್ಮವನ್ನು ಪಡೆಯುವ ಮೊದಲು ಸತ್ಯವನ್ನು ಕಲಿಸಬೇಕಾಗಿದೆ. ಒಬ್ಬ ನಂಬಿಕೆಯುಳ್ಳವನು ತಾನು ಕ್ರೈಸ್ತನೆಂದು ಭಾವಿಸಿ ಈ ಪಂಗಡದಲ್ಲಿ ಹುಟ್ಟಿದ್ದೇನೆ ಮತ್ತು ಈ ಪಂಗಡದಲ್ಲಿಯೇ ಸಾಯುತ್ತೇನೆ ಎಂದು ಹೇಳಿದನು. ಈ ಪಂಗಡವು ನೂರಾರು ವರ್ಷಗಳಿಂದ ಇರುವುದರಿಂದ ಅದು ಅದರ ಸುಳ್ಳು ನಿರೂಪಣೆಗಳೊಂದಿಗೆ ಒಂದು ಸಂಪ್ರದಾಯವಾಗಿದೆ. ನೀವು ದೈಹಿಕವಾಗಿ ಸತ್ತ ನಂತರ ನೀವು ಆಧ್ಯಾತ್ಮಿಕವಾಗಿ ಬದುಕುವುದನ್ನು ಮುಂದುವರಿಸುತ್ತೀರಿ ಎಂದು ನಂಬಿಕೆಯುಳ್ಳವರು ಅರ್ಥಮಾಡಿಕೊಳ್ಳಬೇಕು. ಯೋಹಾನ 5:29 ಮತ್ತು ಒಳ್ಳೆಯದನ್ನು ಮಾಡಿದವರು, ಜೀವನದ ಪುನರುತ್ಥಾನಕ್ಕೆ ಮತ್ತು ಕೆಟ್ಟದ್ದನ್ನು ಮಾಡಿದವರು, ಖಂಡನೆಯ ಪುನರುತ್ಥಾನಕ್ಕೆ ಹೊರಗೆ ಬನ್ನಿ. ಭಕ್ತರನ್ನು ಕ್ರೈಸ್ತರು ಮತ್ತು ಸಂತರನ್ನಾಗಿ ಮಾಡುವುದು ಚರ್ಚಿನ ಗುರಿಯಾಗಿದೆ. ಚರ್ಚ್ ನಾಯಕರನ್ನು ತೃಪ್ತಿಪಡಿಸಲು ಅಥವಾ ಶ್ರೀಮಂತರನ್ನಾಗಿ ಮಾಡಲು ಚರ್ಚ್ ಅನ್ನು ಸ್ಥಾಪಿಸಲಾಗಿಲ್ಲ. ಎದ್ದೇಳಿ, ದೇವರ ವಾಕ್ಯದಲ್ಲಿರುವ ಸತ್ಯವನ್ನು ನಿಮ್ಮ ಹೃದಯದಲ್ಲಿ ಕೇಳಿ ಸ್ವೀಕರಿಸಿ.